ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರುಪಾದ ಸೇವೆಯಿಂದ ಮಾನವನು ಪರಬ್ರಹ್ಮನಾಗುವನು. ಶ್ಲೋಕ 28. ದೇಹಿ ಬ್ರಹ್ಮ ಭವೇತ್ಯಸ್ಮಾತ್ ತತ್ಕೃಪಾರ್ಥಂ ವದಾಮಿ ತತ್ ಸರ್ವಪಾಪ ವಿಶುದ್ಧಾತ್ಮ ಶ್ರೀ ಗುರುಪಾದ ಸೇವನಾತ್. ಅನುವಾದ. ಶ್ರೀ ಗುರುಪಾದ ಸೇವೆ ಮಾಡುವ ಮನುಷ್ಯನು ತನ್ನ ಸಕಲ ಪಾಪಗಳಿಂದ ಶುದ್ಧಾತ್ಮನಾಗಿ ಪರಬ್ರಹ್ಮನಾಗುವನು. ಅಂತಹ ಪಾದ ಸೇವೆಯನ್ನು ನಿನ್ನ ಮೇಲೆ ದಯೆಯಿಂದ ತಿಳಿಸುವೆನು ಎಂದು ಪರಮೇಶ್ವರನು ಹೇಳುತ್ತಿರುವನು. ಭಾವಾರ್ಥ. ಶ್ರೀ ಗುರುದೇವರ ಶುಶ್ರೂಷೆಯನ್ನು ಮಾಡುವ ಜೀವಿಯು ಬಂಧನದಿಂದ ಮುಕ್ತನಾಗಿ ಪರಬ್ರಹ್ಮ ಸ್ವರೂಪನಾಗುವನು. ತನು ಮನ ಧನದಿಂದ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿಸ್ವಾರ್ಥವಾಗಿ ಮಾಡಿದ ಗುರುಸೇವೆ ಪಡೆಯುವ ಬದಲು ಕೊಡುವ ಭಾವನೆ ಹೆಚ್ಚಿಸಿ ಅನಂತ ಫಲವನ್ನು ಪ್ರಸಾದಿಸುವುದು. ಭಕ್ತರು ಎಷ್ಟು ಸೇವೆ ಮಾಡಿದರು ಅಥವಾ ದಾನ ಮಾಡಿದರು ಎಂಬುದು ಗುರುಗಳು ಎಂದಿಗೂ ಅಳೆಯುವುದಿಲ್ಲ. ಅವರು ಭಕ್ತನ ಸೇವಾ ಮನೋಭಾವವನ್ನು ಗುರುತಿಸಿ ಉನ್ನತಿಯ ಮಾರ್ಗಕ್ಕೆ ಕರೆದೊಯ್ಯುವರು. ಲಕ್ಷ್ಮಣನು ತನ್ನ ಅಣ್ಣ ರಾಮ ಮತ್ತು ಅತ್ತಿಗೆಯಾದ ಸೀತೆಯನ್ನು ಅನುಸರಿಸಿ 14 ವರ್ಷಗಳ ವನವಾಸಕ್ಕೆ ಹೋದನು. ಪ್ರತಿ ಗಳಿಗೆಯೂ ಲಕ್ಷ್ಮಣನು ತನ್ನ ಅಣ್ಣ ಅತ್ತಿಗೆಯರ ಸುರಕ್ಷತೆಯನ್ನು ನೋಡಿಕೊಳ್ಳುತ್ತಿದ್ದನು. ಲಕ್ಷ್ಮಣನು 14 ವರ್ಷಗಳ ವನವಾಸ ಪರ್ಯಂತ ನಿದ್ರೆಯನ್ನು ಮಾಡದೆ ಎಚ್ಚರದಿಂದ ಸೇವೆಯನ್ನು ಮಾಡುತ್ತಿದ್ದನು. ಒಮ್ಮೆ ವಿಭೀಷಣನು ಆಂಜನೇಯನನ್ನು, ನಾನು ರಾಮನಾಮವನ್ನು ಬಹಳ ಸಮಯದಿಂದ ಜಪಿಸುತ್ತಿದ್ದೇನೆ, ಆದರೆ ನನಗೆ ಶ್ರೀರಾಮನ ಕೃಪೆಯಾಗಲಿಲ್ಲವೆಂದು ದೃಢವಾಗಿ ಅನಿಸುತ್ತಿದೆ ಎಂದು ಕೇಳಿದನು. ಆಗ ಆಂಜನೇಯನು, ಶರಣಾಗಿ ಭಯಭಕ್ತಿಯಿಂದ ಸೇವೆ ಮಾಡುವವರು ಅಹಂಕಾರ ಮೆರೆಯದೆ ದಾಸ್ಯ ಭಾವನೆಯಿಂದ ಇರುವರು. ನೀವು ರಾಮನಾಮವನ್ನು ಅನೇಕ ಕೋಟಿ ಬಾರಿ ಜಪಿಸಿರಬಹುದು, ಆದರೆ ನೀವು ಎಂದಿಗೂ ಅವರ ಸೇವೆ ಮಾಡಿಲ್ಲ. ನಿಮ್ಮಲ್ಲಿ ಎಂದಿಗೂ ದಾಸ್ಯ ಭಾವನೆ ಇರಲಿಲ್ಲ. ಹಾಗಾಗಿ ನೀವು ಅನುಗ್ರಹದಿಂದ ವಂಚಿತರಾಗಿರುವಿರಿ ಎಂದನು. ಕಾಶಿಯ ಇತಿಹಾಸದಲ್ಲಿ ಒಂದು ಪ್ರಸಿದ್ಧ ಘಟನೆ ಇದೆ. ಕಾಶಿಯ ಬನಾರಸ್ ವಿಶ್ವವಿದ್ಯಾಲಯವನ್ನು ನಿರ್ಮಿಸುವಾಗ ದಾನಿಗಳ ಹೆಸರುಗಳನ್ನು ಒಂದು ಫಲಕದ ಮೇಲೆ ಬರೆದು ದ್ವಾರದ ಮುಂಭಾಗದಲ್ಲಿ ಪ್ರದರ್ಶಿಸಲಾಗಿತ್ತು. ಆ ಫಲಕದಲ್ಲಿ 75 ಪೈಸೆ ದಾನ ಮಾಡಿದ ರಿಕ್ಷಾ ಎಳೆಯುವವನ ಹೆಸರು ಇತ್ತು. ಕ್ಷುಲ್ಲಕವಾದ ಚಿಲ್ಲರೆಯನ್ನು ಕೊಟ್ಟ ಅವನ ಹೆಸರು ಏಕೆ ಬರೆಯಲಾಯಿತು ಎಂದು ಎಲ್ಲರೂ ಪ್ರಶ್ನಿಸಿದರು. ರಿಕ್ಷಾ ನಡೆಸುವವನ 5 ದಿನದ ಆದಾಯ 75 ಪೈಸೆಯಾಗಿತ್ತು. ಅವನಿಗೆ ಅದು 5 ದಿನದ ಜೀವನ ಸಾಗಿಸುವ ಮಹತ್ವದ ಮೊತ್ತವಾಗಿತ್ತು. ಆದ್ದರಿಂದ ಅವನ ತ್ಯಾಗವನ್ನು ಪರಿಗಣಿಸಿ ಹೆಸರನ್ನು ಬರೆಯಲಾಗಿದೆ ಎಂದು ತಿಳಿಸಿದರು. ಲಕ್ಷ್ಮಣ, ವಿಭೀಷಣ ಮತ್ತು ರಿಕ್ಷಾ ಚಾಲಕನ ಘಟನೆಗಳು ತನು ಮನ ಧನದಿಂದ ಮಾಡಿದ ಸೇವೆ ವ್ಯರ್ಥವಾಗುವುದಿಲ್ಲವೆಂದು ತಿಳಿಸುತ್ತವೆ. ಭಕ್ತನು ಸೇವೆಯ ಭಾಗ್ಯ ಮತ್ತು ಶಕ್ತಿ ಎರಡೂ ಗುರುಕೃಪೆಯಿಂದ ಆಗುತ್ತಿರುವುದೆಂದು, ತಾನು ಯಾವ ಕಾರ್ಯ ಮಾಡಿದರೂ ತನ್ನ ಪ್ರಮೇಯವೇನೂ ಇಲ್ಲವೆಂದು ತಿಳಿಯಬೇಕು. ಶ್ರೀ ಗುರುಪಾದ ಸೇವೆ ಜೀವಿಯನ್ನು ಸರ್ವ ಪಾಪಗಳಿಂದ ಮುಕ್ತಿಗೊಳಿಸಿ ಸಾಯುಜ್ಯವನ್ನು ನೀಡುವುದು. ಈ ರಹಸ್ಯವನ್ನು ಪರಮೇಶ್ವರನು ಪಾರ್ವತೀ ದೇವಿಗೆ ಹೀಗೆ ಹೇಳಿದನು. ಹೇ ದೇವಿ, ಸರ್ವದಾ ಸರ್ವಕಾಲದಲ್ಲಿ ಶ್ರೀ ಗುರುಪಾದವನ್ನು ಆಶ್ರಯಿಸಿ ಅವರ ಸೇವೆಯನ್ನು ಮಾಡುವ ಮಾನವನ ಸಕಲ ಪಾಪಗಳು ನಾಶವಾಗಿ ಪರಿಶುದ್ಧನಾಗಿ ಹಂತ ಹಂತವಾಗಿ ಬ್ರಹ್ಮತ್ವವನ್ನು ಹೊಂದುತ್ತಾನೆ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಮನುಷ್ಯನಿಗೆ ತನ್ನ ಆಯಸ್ಸು ಎಷ್ಟು ಇರುವುದು, ಯಾವಾಗ ದೇಹ ಬಿಟ್ಟು ಹೋಗಬೇಕು ಎಂದು ನಿಶ್ಚಿತವಿಲ್ಲ. ಆದ್ದರಿಂದ ತಾತ್ಕಾಲಿಕವಾದ ಈ ಜೀವನದಲ್ಲಿ ಪರಮಾತ್ಮನ ಸ್ಮರಣೆ, ಭಜನೆ ಇತ್ಯಾದಿಗಳಿಗೆ ಅಂತರಂಗದಲ್ಲಿ ಒತ್ತು ಕೊಡಬೇಕು. ಬಾಹ್ಯದಲ್ಲಿ ಪ್ರಾಪಂಚಿಕವಾಗಿ ಹೇಗಾದರೂ ಇರಲೇಳು. ಇದ್ದು ಇಲ್ಲದಂತೆ, ಮುಟ್ಟಿದರೂ ಮುಟ್ಟದಂತೆ, ನೋಡಿದರೂ ನೋಡದಂತೆ ಪ್ರಪಂಚದಲ್ಲಿ ಬದುಕಬೇಕು. ಗುರು ದೈವವನ್ನು ನಂಬಬೇಕಾಗಿರುವುದು ಜೀವನಕ್ಕಾಗಿ ಅಲ್ಲ, ಜೀವನ ಉದ್ಧಾರ ಮಾಡಿಕೊಳ್ಳುವುದಕ್ಕಾಗಿ ನಂಬಬೇಕು. ಮತ್ತೆ ಈ ಭೂಮಿಗೆ ಬರದಂತೆ ಜನನ ಮರಣವನ್ನು ತಪ್ಪಿಸಿಕೊಳ್ಳಲು ಗುರುವನ್ನು ನಂಬಬೇಕು. ಗುರುವನ್ನು ನಂಬಿ ಜೀವನ ಮಾಡುತ್ತಿರುವಾಗಲೂ ಉದ್ದೇಶ ಮಾತ್ರ ಜನ್ಮೋದ್ಧಾರವೇ ಆಗಿರಬೇಕು. ನಮ್ಮನ್ನು ಕಳಿಸಿರುವವನೂ ಅವನೇ, ಕಾಪಾಡುವವನೂ ಅವನೇ, ಕರೆದುಕೊಂಡು ಹೋಗುವವನೂ ಅವನೇ. ನನ್ನನ್ನು
ತನ್ನ ಸಾನ್ನಿಧ್ಯಕ್ಕೆ ಕೊಂಡೊಯ್ಯುವವನು ಅವನೇ ಆಗಿದ್ದಾನೆ ಎಂಬ ದೃಢವಾದ ನಂಬಿಕೆಯನ್ನು ಗುರುಪಾದದ ಮುಂದಿಟ್ಟು ಜೀವನ ಮಾಡು. ಸ್ವಾನುಭವ ಸಾರ, ಪುಟ 24.